ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 1/5/2025 ಮೇ ತಿಂಗಳ ಮೊದಲನೇ ದಿನ ಗುರುವಾರ. ಇವತ್ತಿನ ದಿನ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರಿಗೆ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ತುಲಾ ರಾಶಿಯ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ಕೂಡ ನನ್ನೊಟ್ಟಿಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಗುರೂಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂ ಚ ಋಷೀನಾಂ ಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ಇನ್ನು ತಡ ಮಾಡದೆ ಇವತ್ತಿನ ದಿನದ ಗುರುವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರುಜಿ, ತಿಳಿಸ್ತೀರಾ? ನೋಡಿ, ಪಂಚಾಂಗದ ವಿಶೇಷ ಒಮ್ಮೆ ಮೊದಲನೇ ವಾರದಲ್ಲಿ ಮೊದಲನೇ ದಿನ ಇವತ್ತು ತುಂಬ ವಿಶೇಷ ಅಂತ ಹೇಳ್ತೀವಿ. ಚತುರ್ಥಿ ತಿಥಿಯಾಗಿರುವಂಥದ್ದು, ಶುಕ್ಲ ಪಕ್ಷ, ಮೃಗಶಿರ ನಕ್ಷತ್ರ, ಅತಿಗಂಡ ಯೋಗ, ಸುಕರ್ಮ ಮತ್ತು ವಾರ ಬಂದು ಗುರುವಾರ ಅಂತ ಹೇಳ್ತೀವಿ. ಇವತ್ತು ತುಂಬ ವಿಶೇಷವಾಗಿ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಬೆಳಗಿನ ಜಾವ 6 ಗಂಟೆಗೆ ಆಗುವಂಥದ್ದು, ಸೂರ್ಯಾಸ್ತ ಬಂದು 6 ಗಂಟೆ 33 ನಿಮಿಷಕ್ಕೆ ಆಗುವಂಥದ್ದು ಅಂತ ನೋಡ್ತಾ ಬರ್ತೀವಿ. ಸೊ ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗಕ್ಕೆ ಬಂದಾಗ ರಾಹು ಕಾಲ ಇವತ್ತು 1 ಗಂಟೆ 51 ನಿಮಿಷದಿಂದ 3 ಗಂಟೆ 25 ನಿಮಿಷದವರೆಗೆ ಇರುವಂಥದ್ದು. ಯಮಗಂಡ ಕಾಲ 6 ಗಂಟೆಯಿಂದ 7 ಗಂಟೆ 34 ನಿಮಿಷದವರೆಗೆ ಇರುವಂಥದ್ದು. ಗುಳಿಕ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 43 ನಿಮಿಷದವರೆಗೆ ಇರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 52 ನಿಮಿಷದಿಂದ 12 ಗಂಟೆ 42 ನಿಮಿಷದವರೆಗೆ ಇರುವಂಥದ್ದು. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಪ್ರಾರಂಭ ಮಾಡೋಣ. ಓಕೆ, ಮೊದಲನೇ ರಾಶಿ ಮೇಷ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಗುರುವಾರದ ದಿನ ಹೇಗಿದೆ ನೋಡೋಣ. ಗುರುಜಿ, ಹಣಕಾಸಿನಲ್ಲಿ ಸುಧಾರಣೆ, ನೀವು ಪ್ರಮುಖ ಖರೀದಿಗಳನ್ನು ಇವತ್ತು ಮಾಡೋದಕ್ಕೆ ಅನುಕೂಲಕರವಾಗಿರುವಂತಹ ದಿನವಾಗಿರುತ್ತೆ. ಓಕೆ, ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸುಧಾರಣೆ ಇದ್ದು ಏನೇ ಒಂದು ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆ ಇವತ್ತಿನ ದಿನ ಅನುಕೂಲಕರವಾಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಆರಾಮದಾಯಕವಾಗಿರುವಂಥ ದಿನ. ಕುಟುಂಬ ಸದಸ್ಯರೊಂದಿಗೆ ಸೇರಿ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಇವತ್ತು ತಾವು ಕಳೆಯುತ್ತೀರಿ. ವೃಷಭ ರಾಶಿಯವರಿಗೆ ಕುಟುಂಬದ ಸದಸ್ಯರೊಂದಿಗೆ ದಿನವನ್ನ ಕಳೆಯುವಂತಹ ದಿನ ಇವತ್ತಿನ ದಿನ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯ ಜಾತಕಸ್ಥರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆಯ ಖುಷಿ ವಿಚಾರ. ಇಂದು ನೀವು ಹಣವನ್ನು ಮರಳಿ ಪಡೆಯುವ ನಿರೀಕ್ಷೆ ಇದೆ. ಆದರೆ ನಿಮ್ಮ ಅತಿಥಿಗಳ ಜೊತೆಗೆ ಒರಟಾಗಿ ನಡೆದುಕೊಳ್ಳಬೇಡಿ, ಅದರಿಂದ ಸಂಬಂಧಗಳು ಸ್ವಲ್ಪ ದೂರವಾಗುವಂತದ್ದು ನೋಡ್ತಾ ಬರ್ತೇವೆ. ಓಕೆ, ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಪರಿಹಾರ ಕ್ರಮಗಳೇನಾದರೂ ಇದೆಯಾ ಗುರುಜಿ? ಹೆಚ್ಚು ಒಂದು ವೆಂಕಟೇಶ್ವರ ಸ್ವಾಮಿ ಜಪ ಸ್ತೋತ್ರ ಅಥವಾ ಆದ್ರೆ ಸಾಧ್ಯ ಆದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವ್ರ ಕೆಲಸ ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗುತ್ತೆ. ಮಿಥುನ ರಾಶಿಯವರಿಗೆ ಒಂದು ಪರಿಹಾರ ಕ್ರಮ ಅಂದ್ರೆ ಇವತ್ತಿನ ದಿನ ನೀವು ವೆಂಕಟೇಶ್ವರನ ದರ್ಶನ ಮಾಡೋದ್ರಿಂದ ಅಥವಾ ಸ್ತೋತ್ರ ಪಠನೆ ಮಾಡೋದ್ರಿಂದ ಇವತ್ತು ನಡಿಬೇಕಾದಂತಹ ಒಂದಷ್ಟು ಅಹಿತಕರ ಘಟನೆಗಳು ಕೂಡ ತಪ್ಪುತ್ತೆ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯ ವಿಚಾರ ಇವತ್ತು. ವಿದ್ಯಾರ್ಥಿಗಳು ಒಳ್ಳೆಯ ಸಮಯ. ಕರ್ಕಾಟಕ ರಾಶಿಯವರಿಗೆ ಇವರು ತಮ್ಮ ಕೆಲಸಗಳನ್ನು ಆದಷ್ಟು ಸ್ವಲ್ಪ ಸೋಂಬೇರಿತನ ಕೂಡ ಆಗುವಂಥದ್ದು. ಕೆಲಸಗಳನ್ನು ಮುಂದೂಡಬೇಡಿ, ಇವತ್ತಿನ ಕೆಲಸ ಇವತ್ತೇ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ. ಕರ್ಕಾಟಕ ರಾಶಿಯವರಿಗೆ ಸೋಮಾರಿತನವನ್ನ ಬಿಟ್ಟು ನಿಮ್ಮ ಕೆಲಸವನ್ನ ನೀವು ಇವತ್ತೇ ಮಾಡೋದ್ರಿಂದ ಹೆಚ್ಚು ಫಲಗಳನ್ನ ಕೂಡ ಲಭಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ. ಖಂಡಿತ. ಓಕೆ, ಸೊ ಇವರ ಹೆಸರು ಹೇಳ್ತಾ ಇದ್ದಾರೆ ಮಿಥುನ್ ಅಂತ. 25/4/1992 ಗುರುಜಿ ಜನ್ಮ ದಿನಾಂಕ. ಓಕೆ, ಟೈಮ್ ಬಂದು 8 ಗಂಟೆ 12 ನಿಮಿಷ PM ಗಳಲ್ಲಿ. ಗುರುಜಿ, ಇವರ ಜನ್ಮಸ್ಥಳ ಮೈಸೂರು. ಓಕೆ, ಜನ್ಮ ದಿನಾಂಕ ಏನನ್ಸುತ್ತೆ ಪುನರಾವರ್ತಿ ಮಾಡಿ. 25/4/1992. ಮಿಥುನ್ ಅವರು ಯಾರು ಜಾತಕ ಕಳಿಸಿದ್ದೀರಾ? ನಿಮ್ಮ ಜಾತಕದ ಪ್ರಕಾರದಲ್ಲಿ ಇಲ್ಲಿ ನೋಡೋದಾದ್ರೆ ತಾವು ಹುಟ್ಟಿರುವಂಥದ್ದು ತುಂಬ ವಿಶೇಷವಾಗಿ ಶನಿವಾರ, ಶ್ರವಣ ನಕ್ಷತ್ರ, ಮಕರ ರಾಶಿ ಅಂತ ಹೇಳ್ತೀವಿ. ಮತ್ತು ಜಾತಕದ ವಿಚಾರವಾಗಿ ನೋಡೋದಾದರೆ ತಮ್ಮದು ವೃಶ್ಚಿಕ ಲಗ್ನ. ಸೊ ವೃಶ್ಚಿಕ ಲಗ್ನದ ಒಂದು ಜಾತಕ, ಒಂದು ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿರುವಂಥದ್ದು. ನಿಮಗೆ ಈಗ ತುಂಬ ವಿಶೇಷವಾಗಿ ಗುರು ಮಹಾದಶೆ ಬುಧ ಭುಕ್ತಿ ನಡೀತಾ ಇರುವಂಥದ್ದು. ಪ್ರಶ್ನೆ ಏನಿದೆ, ಬಿಸ್ನೆಸ್ ಗ್ರೋತ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ದಶಮ ಸ್ಥಾನ ವ್ಯಾಪಾರ ಕಾರ್ಯಸ್ಥಳ ಅಂತ ಹೇಳ್ತೀವಿ. ದಶಮದಲ್ಲಿ ಗುರು ವಕ್ರಿಯಾಗಿರೋದ್ರಿಂದ ಅವಾಗವಾಗ ಇವರಿಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಅಡಚಣೆಗಳು. ಯಾಕಂದ್ರೆ ದಶಮಸ್ಥ ಗುರು ತುಂಬಾ ಒಳ್ಳೆಯ
ಬಿಸ್ನೆಸ್ ಕಾರಕನೇ ಅಂತ ಹೇಳ್ತೀವಿ. ಆದರೆ ಗುರು ವಕ್ರವಾಗಿರೋದ್ರಿಂದ ಇವರಿಗೆ ಫೈನಾನ್ಸ್ ರೊಟೇಷನ್ ಟೈಟ್ ಆಗ್ತಾ ಇದೆ. ಯಾಕಂದರೆ ದಶ ಕೂಡ ಗುರು ದಶೆ ನಡೀತಿದೆ, ಅದರಲ್ಲಿ ಬುಧ ಒಂದು ಅಷ್ಟಮ ಲಾಭಾಧಿಪತಿಯಾಗಿ ಅಷ್ಟಮೇಶನಾಗಿ ಸ್ವಲ್ಪ ಅಕ್ಟೋಬರ್ 2024ರಿಂದ ಇವರಿಗೆ ಸಮಸ್ಯೆ ಕಾಣಿಸ್ಬರ್ತಾ ಇದೆ. ಆದರೂ ಮುಂದಿನ ವರ್ಷ ಜನವರಿವರೆಗೂ ಈ ಬುಧ ಅಂತರ್ದಶನೇ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಕಂಟಿನ್ಯೂ ಆಗುತ್ತೆ. ಮುಂದೆ ಬರುವಂಥ ದಶಾಭುಕ್ತಿಗಳು ಶುಕ್ರ ಆಗಿರ್ಬೋದು, ಅದ್ರ ಜೊತೆ ಶನಿ ಅಂತರ್ದಶೆ ಆಗಿರ್ಬೋದು, ಆ ದಶೆಗಳಲ್ಲಿ ನಿಮಗೆ ಚೆನ್ನಾಗಿ ಕೊಡುತ್ತೆ. ಆದಷ್ಟು ಸ್ವಲ್ಪ ಗುರುವಿನ ಅನುಗ್ರಹ ಜಾಸ್ತಿ ಇರಲಿ. ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಗುರುವಿಗೆ ಸಂಬಂಧಪಟ್ಟಂತಹ ಹರಳು ಕನಕ ಪುಷ್ಪರಾಗ ಅಂತ ಹೇಳ್ತೀವಿ, 3-5 ಕ್ಯಾರೆಟನ್ನು ಬಲಗೆ ಮಧ್ಯ ಬೆರಳು ಅಂದರೆ ತೋರ್ ಬೆರಳು ಅಂತ ಹೇಳ್ತೀವಿ, ಅದನ್ನು ಧರಿಸೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಜನವರಿಯಿಂದ ಈ ಒಂದು ಬಿಸ್ನೆಸ್ಸಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ, ಹೆಚ್ಚು ಆದಾಯ ಅವರು ನಿರೀಕ್ಷೆ ಮಾಡ್ಬೋದಮ್ಮ. ಓಕೆ, ಮಿಥುನ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ವಿಚಾರದ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಮಿಥುನ್ ಅವರೇ, ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಕೂಡ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳ್ತಾ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿಯವರಿಗೆ ತಿಳಿಸಿದ್ರಿ ಗುರುಜಿ. ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯ ಜಾತಕಸ್ಥರು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅಸಮಾಧಾನಗಳು ಹೇಳ್ಬೋದು. ಅದರಿಂದ ಯಾವುದೇ ಚರ್ಚೆ ಮತ್ತು ವಿವಾದಗಳನ್ನು ಮಾಡ್ಕೋಬೇಡಿ. ಆದಷ್ಟು ಒಂದು ಸಮಾಲೋಚನೆಯಿಂದ ಅದನ್ನು ಬಗೆಹರಿಸ್ಕೊಳ್ಳಿ. ಅದರಿಂದ ದಿನ ಶುಭವಾಗಿರುವಂಥದ್ದು. ಸಿಂಹ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಗುರುವಾರದ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ರೆ, ಮುಂದಿನ ರಾಶಿ ಕನ್ಯಾ ರಾಶಿ. ಗುರುಜಿ, ಕನ್ಯಾ ರಾಶಿಯ ಜಾತಕಸ್ಥರು ನೀವು ಅಭಿಪ್ರಾಯ ನೀಡುವಾಗ ಇತರರ ಭಾವನೆಗಳನ್ನು ಕೂಡ ವಿಶೇಷವಾಗಿ ಪರಿಗಣಿಸಿ ಅಂತ ಹೇಳ್ತಾ ಇದ್ದೀವಿ. ಅದರಿಂದ ನಿಮಗೂ ಕೂಡ ಶುಭವಾಗುವಂಥದ್ದು. ಕನ್ಯಾ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರುಜಿ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಜಾತಕಸ್ಥರು ಇಂದು ನೀವು ಕೈಗೊಂಡ ಧಾರ್ಮಿಕ ಕಾರ್ಯವು ಮಾನಸಿಕ ಶಾಂತಿ, ನೆಮ್ಮದಿ ಮತ್ತು ಆರಾಮವನ್ನು ನೀಡುತ್ತೆ. ನಿಮಗೆ ಪುಣ್ಯ ಕೂಡ ಲಭಿಸುವಂತ ದಿನವಾಗಿರುವಂಥದ್ದು. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ನಾವು ಕೂಡ ತಿಳಿದುಕೊಂಡ್ವಿ. ಗುರುಜಿ, ಮುಂದುವರೆದು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ನಿಮ್ಮ ಭಾವನೆಯನ್ನು ನಿಯಂತ್ರಿಸಬೇಕು ಮತ್ತು ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು. ಅದರಿಂದ ನಿಮಗೆ ಬಹುಕಾಲಿಕ ಅಡಚಣೆಗಳು ದೂರವಾಗಿ ದಿನ ಶುಭವಾಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥ ದಿನವಾಗಿರುವಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಯಾವ ಒಂದು ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು? ಇವತ್ತಿನ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಅವರು ಮಾಡಬಹುದಾ, ಹೇಗೆ ಅಂತ ಹೇಳಿ? ಖಂಡಿತ ಮಾಡಬಹುದು. ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ. ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಮಾಡಬಹುದು, ಅಥವಾ ಮನೆಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಇತ್ತು, ವರ್ಕ್ ಫ್ರಮ್ ಆಫೀಸ್ ಇದ್ರೆ, ಆಪ್ಷನ್ಸ್ ಇದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ಕುಂತ್ರೆ ವೃಶ್ಚಿಕ ರಾಶಿಯಲ್ಲಿ ಒಳ್ಳೇದಾಗುತ್ತೆ. ಓಕೆ, ವೃಶ್ಚಿಕ ರಾಶಿಯವರಿಗೆ ಒಂದು ಪರಿಹಾರ ಕ್ರಮ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡಿ ಅಂತ ತಿಳಿಸ್ತಾ ಗುರುಜಿ, ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಇವತ್ತಿನ ದಿನಮಾನಸದಲ್ಲಿ ನಡೆಯಿರಿ. ಇದರಿಂದ ನಿಮಗೆ ದಿನ ಶುಭವಾಗುತ್ತೆ. ಓಕೆ, ಧನು ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ. ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ ನಾವು. ಖಂಡಿತ. ಇವರ ಹೆಸರು ಪ್ರಸನ್ನ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ 3-4-1968. ಓಕೆ. ಜನ್ಮ ಸಮಯ 8 ಗಂಟೆ ಬೆಳಿಗ್ಗೆ. ಹುಟ್ಟಿದ ಸ್ಥಳ ಮೇಲ್ಕೋಟೆ. ಓಕೆ. ಇವರು ಹೆಲ್ತ್ ರಿಲೇಟೆಡ್ ಅವರ ಒಂದು ಆರೋಗ್ಯದ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ನೋಡಿ, ಇದ್ದಾರೆ. ಪ್ರಸನ್ನ ಅವರು ಯಾರು ಕೇಳಿದ್ದಾರೆ, ಸೊ ಅವರ ಜಾತಕದ ವಿಚಾರವಾಗಿ ಹುಟ್ಟಿರುವಂಥದ್ದು ಬುಧವಾರ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಅಂತ ಹೇಳ್ತೀವಿ. ಆರೋಗ್ಯಕ್ಕೆ ಷಷ್ಠಭಾವಾಧಿಪತಿಯ ಸಂಬಂಧ ಕೂಡ ನೋಡ್ತೀವಿ. ಷಷ್ಠಭಾವದಲ್ಲಿ ಕೇತು ಸಂಚಾರ ಇರುವಂಥದ್ದು, ಶನಿ ದಶೆ, ಸೂರ್ಯ ಅಂತರ್ದಶೆ ನಡೀತಾರೆ. ಅದರಿಂದ ಸ್ವಲ್ಪ ಶನಿ ಮಹಾದಶೆ, ಶನಿ ವ್ಯಯಸ್ಥಾನದಲ್ಲಿ, ಮತ್ತು ಸೂರ್ಯ ಇವರಿಗೆ ವ್ಯಯಸ್ಥಾನದಲ್ಲಿ, ಅಂದರೆ ಪಂಚಮ ಷಷ್ಠಾಧಿಪತಿಯಾಗಿ ವ್ಯಯದಲ್ಲಿರುವಂಥದ್ದು. ಶನಿ ಕೂಡ ಸೂರ್ಯನ ಜೊತೆ ಇರೋದ್ರಿಂದ ಸ್ವಲ್ಪ ಆತಂಕಕಾರಿ ಇವರಿಗೆ. ನೋಡಿ, ಗೋಚಾರದಲ್ಲೂ ಕೂಡ ರಾಹು ಮೇಲೆ ರಾಹು ಅಥವಾ ಕೇತು ಮೇಲೆ ಕೇತು ಯಾರ ಜಾತಕದಲ್ಲಿ ಬರುತ್ತೋ ಅವರಿಗೆ ಸ್ವಲ್ಪ ಮೇಜರ್ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಸ್ವಲ್ಪ ಸರ್ಜರಿ ಸಂಬಂಧಪಟ್ಟಂಥ ವ್ಯವಸ್ಥೆಗಳಾಗುವಂಥದ್ದು. ಇದರಿಂದ ಅವರಿಗೆ ಆರೋಗ್ಯ ಕುಂಠಿತ ಆಗುವಂಥದ್ದು. ಬಹುಮುಖ್ಯವಾಗಿ ಕೇತು ಬಂದು ಮೋಕ್ಷ ಗ್ರಹ ಇರೋದ್ರಿಂದ ಅವರಿಗೆ ಸ್ವಲ್ಪ ಜೀವನದಲ್ಲಿ ನಿರಾಸಕ್ತಿ ಹೆಚ್ಚಾಗ್ತಾ ಬರುತ್ತಮ್ಮ. ಸೊ ಈ ವಿಚಾರದಲ್ಲಿ ಕೂಡ ಅವರು ಸ್ವಲ್ಪ ತೊಂದರೆಗೊಳಗಾಗಿರ್ಬೋದು. ಆ ವಿಚಾರದಲ್ಲಿ ಇವರು ಪ್ರಸನ್ನ ಅನ್ನೋರು ಪ್ರಶ್ನೆ ಇರ್ಬೋದು. ಬಟ್ ಖಂಡಿತ ತೊಂದರೆ ಇಲ್ಲ. ಶನಿ ದಶೆ, ಸೂರ್ಯ ಅಂತರ್ದಶೆ ನಡೀತಾ ಇರೋದು. ಮುಂದೆ ಮೇ 2025 ಇನ್ನೇನು ಮೇ ತಿಂಗಳು ಪ್ರಾರಂಭ ಆಗ್ತಿದೆ, ಅಲ್ಲಿಂದನೇ ಚಂದ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಚಂದ್ರ ಚತುರ್ಥಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಉಚ್ಚ ಗ್ರಹ ಕೂತಿರೋದು ನಿಮಗೆ ಆರೋಗ್ಯದಲ್ಲಿ ತುಂಬಾ ರಿಕವರಿಯನ್ನು ಇವರು ಕಾಣ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಆದರೂ ಕೂಡ ಹೃದಯ ಸಂಬಂಧಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಯಥೇಚ್ಛವಾಗಿ ಪ್ರತಿ ಭಾನುವಾರ ಅಥವಾ ಪ್ರತಿ ದಿನಾಲೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಈ ಒಂದು ಪರಿಹಾರಗಳನ್ನು ಮಾಡ್ಕೊಂಡು ಬಂದರೆ ನಿಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳು ದೂರ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.
ಮುಂಬರುವ ದಿನಗಳಲ್ಲಿ ಅಷ್ಟಮ ಸ್ಥಾನ ತುಂಬ ಬಲವಾಗಿರೋದ್ರಿಂದ ಒಳ್ಳೆ ಆಯುಷು ಅಂದರೆ ಪೂರ್ಣ ಆಯುಷು ಅಂದರೆ ಜ್ಯೋತಿಷಾಸ್ತ್ರದಲ್ಲೇ ಯಾವುದೇ ಒಂದು ಕ್ರಿಟಿಕಲ್ ಹೇಳೋಕ್ಕಾಗಲ್ಲ ಇಷ್ಟೇ ದಿನ ಬದುಕೋದು ಈ ಥರ ಅಂತ. ಅದನ್ನು ಉಪಯೋಗಿಸೋದು ಕೂಡ ಒಳ್ಳೆಯದಲ್ಲ, ವೀಕ್ಷಕರಿಗೂ ಕೂಡ ಅದರಿಂದ ಭಯ ಜಾಸ್ತಿ ಆಗುವಂಥದ್ದು. ಅದಕ್ಕೆ ನಮ್ಮಲ್ಲಿ ಮಧ್ಯ ಆಯು, ಅಲ್ಪ ಆಯು ಮತ್ತು ಪೂರ್ಣ ಆಯು ಅಂತ ಹೇಳ್ತೀವಲ್ಲ, ಜಾತಕಸ್ಥರಿಗೆ ಯಾರು ಪ್ರಶ್ನೆ ಕಳಿಸಿದ್ದಾರೆ ಇವರಿಗೆ ಪೂರ್ಣ ಆಯು ಇರುವಂಥದ್ದು ಅಂದರೆ ಮೋರ್ ದೆನ್ 75+. ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ. ಸದ್ಯಕ್ಕೆ ಬಂದಿರುವಂತಹ ಸಮಸ್ಯೆಗಳಿಗೆ ತಿಳಿಸಿರುವಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಪ್ರಸನ್ನ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಒಂದು ಹೆಲ್ತ್ ರಿಲೇಟೆಡ್ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಗುರೂಜಿಗಳು ಕೂಡ ಒಂದು ಪರಿಹಾರ ಕ್ರಮವನ್ನ ಸೂಚಿಸಿದ್ದಾರೆ. ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದ್ರ ಮುಖಾಂತರವಾಗಿ ನೀವು ಅದನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಗುರೂಜಿ, ನಾವು ಧನು ರಾಶಿಯವರಿಗೆ ನೋಡಿದ್ವಿ. ಮುಂದುವರೆದು ಮಕರ ರಾಶಿಯವರ ಗುರುವಾರದ ಈ ದಿನ ಹೇಗಿದೆ ನೋಡೋಣ ಗುರೂಜಿ. ನಿಮಗೇನು ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ನೀವು ದೃಢವಾಗಿರಿ, ಧೈರ್ಯಶಾಲಿಯಾಗಿರಿ. ನೀವು ತಗೊಳ್ಳುವಂಥ ನಿರ್ಧಾರ ನಿಮ್ಮ ಬದ್ಧತೆಯಲ್ಲಿರಿ. ನಿಮಗೆ ಇವತ್ತಿನ ದಿನ ಶುಭವಾಗುತ್ತೆ. ಮಕರ ರಾಶಿಯವರ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಇವರಿಗೆ ಈ ದಿನ ಹೇಗಿದೆ ನೋಡೋಣ ಗುರುಜಿ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಸಮರ್ಪಣೆಯನ್ನು ಹೆಚ್ಚು ಹೊಗಳಿಕೆ ಅಂದರೆ ಪ್ರಶಂಸಿಸುವಂಥ ದಿನವಾಗಿರುತ್ತೆ. ಅವರ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಅದರಿಂದ ತಾವೊಂದು ಮೋಟಿವೇಟೆಡ್ ಅಂತ ಹೇಳ್ತೀವಲ್ಲ, ಆ ವಿಚಾರದಲ್ಲಿ ನಿಮ್ಮ ರಾಶಿಯ ಜಾತಕಸ್ಥರಿಗಿರೋದ್ರಿಂದ ಕುಂಭರಾಶಿಯವರಿಗೆ ದಿನ ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿ. ಇವತ್ತಿಗೆ ಇವರ ದಿನ ಹೇಗಿದೆ ಗುರುಜಿ. ನಿಯಮಿತ ತೊಂದರೆ ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ, ಯಾವುದೇ ತೊಂದರೆಗೆ ಒಳಗಾಗಬೇಡಿ ಅಂತ ಒಂದು ಸೂಚನೆ. ಮೀನರಾಶಿಯವರು ಇವತ್ತಿನ ದಿನ ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸ್ತಾರೆ? ಹೆಚ್ಚು ಮೀನರಾಶಿಯವರು ಪಶ್ಚಿಮ ದಿಕ್ಕು ಇವತ್ತಿನ ದಿನ ಒಳ್ಳೆಯದು. ಪಶ್ಚಿಮ ದಿಕ್ಕಿನ ಪ್ರಯಾಣ, ಪಶ್ಚಿಮ ದಿಕ್ಕಿನ ಕೆಲಸ ಇವರಿಗೆ ಶುಭವನ್ನು ತಂದುಕೊಡುವಂಥದ್ದು. ಓಕೆ, ಸೊ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಹೇಳ್ತಾ ಇದ್ವಿ, ಅಂದ್ರೆ ಮೇ ತಿಂಗಳ ಮಾಸ ಭವಿಷ್ಯವನ್ನ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ನೀವು ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡ್ಬೇಕಂದ್ರೆ ಪ್ರತಿ ಶನಿವಾರ 9 ಗಂಟೆಗೆ ಕಾಲ್ ಮಾಡಿ, ಗುರೂಜಿಗಳು ನೇರವಾಗಿ ಸಿಗ್ತಾರೆ ಅಂತ ಹೇಳ್ತಾ, ನೀವು ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ನಾವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡೋದು ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಂಡುಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ, ತುಲಾ ರಾಶಿಯವರಿಗೆ ಗುರೂಜಿ ಈ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ಈ ವಿಚಾರವಾಗಿ ರಾಶಿಫಲ ಏನನ್ನ ಸೂಚಿಸುತ್ತೆ ಗುರೂಜಿ? ನೋಡಿ, ಪ್ರಪ್ರಥಮವಾಗಿ ತುಲಾ ರಾಶಿಯವರಿಗೆ ಅತ್ಯಂತ ಶುಭಗ್ರಹವಾದ ಗುರುವಿನ ಗೋಚಾರ ತುಂಬ ಒಳ್ಳೆಯದನ್ನು ಕೊಡುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಯಾಕಂದರೆ ಮೇ 15ನೇ ತಾರೀಕಿನಂದು ಗುರುಗ್ರಹ ಗೋಚಾರ ಆಗ್ತಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗುವಂಥದ್ದು ನಾವು ನೋಡ್ತೀವಿ ಬರ್ತೀವಿ. ಬೃಹಸ್ಪತಿ ಗ್ರಹರು ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಬಹಳ ವಿಶೇಷವಾದ ಸಂಗತಿ ಮತ್ತು ವಿಚಾರ ಅಂತ ಹೇಳ್ತೀವಿ. ಅದೇ ರೀತಿ ಮೇ 18ನೇ ತಾರೀಕು ರಾಹು ಕೇತುವಿನ ಗೋಚಾರ. ಇಷ್ಟು ದಿನ ನಿಮ್ಮ ಒಂದು ರಾಶಿಯ ಜಾತಕಸ್ಥರಿಗೆ ಷಷ್ಠ ಭಾವದಲ್ಲಿ ರಾಹು ಇರುವಂಥದ್ದು, ಅಲ್ಲೇನಾಗುತ್ತೆ ಸಪ್ತಮ ಭಾವದಿಂದ ಷಷ್ಠ ಭಾವಕ್ಕೆ ಬರುವಂಥದ್ದು. ತದನಂತರ 23ನೇ ತಾರೀಕಂದು ಏನಾಗುತ್ತೆ ಅಂದರೆ ಬುಧನ ಗೋಚಾರ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತು ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಬುಧ ನಿಷ್ಕ್ರಿಯನೇ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ 23ನೇ ತಾರೀಕು ಬರೋದ್ರಿಂದ ಇದು ತುಂಬ ಒಳ್ಳೆಯ ವಿಚಾರ ಅಂತ ರಾಶಿಯ ಜಾತಕಸ್ಥರಿಗೆ ತುಲಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮತ್ತು ಇನ್ನು ಪ್ರಸ್ತುತ ರವಿ ಗ್ರಹರು ನಿಮಗೆ ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವಂಥದ್ದು. ಮತ್ತು 16ನೇ ತಾರೀಕು ಮೇ ತಿಂಗಳ ನಂತರ ನಿಮಗೆ ಸೂರ್ಯ ಗ್ರಹ ರವಿ ಗ್ರಹ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಇದು ಕೂಡ ಒಂದು ಒಳ್ಳೆ ಬದಲಾವಣೆ ಅಂತ ಹೇಳ್ತೀವಿ. ಮತ್ತೆ ನಿಮಗೆ ಕೇತು ವ್ಯಯ ಸ್ಥಾನದಲ್ಲಿರುವಂಥ ಕೇತು ಲಾಭ ಭಾವಕ್ಕೆ ಬರುವಂಥದ್ದು. ಹೇಗೆ ರಾಹು ನಿಮಗೆ ಸಪ್ತಮ ಸ್ಥಾನ ಷಷ್ಠ ಭಾವದಿಂದ ಪಂಚಮ ಭಾವಕ್ಕೆ ಏನು ಗೋಚರವಾಗ್ತಿದೆ, ಕೇತುವಿನ ಬದಲಾವಣೆ ಕೂಡ ನಾವು ನೋಡ್ತಾ ಬರ್ತೀವಿ. ಮತ್ತು ಈ ಹಲವಾರು ವಿಚಾರದಲ್ಲಿ ಇರುವಂಥದ್ದು ನಾವು ಕೆಲವಾರು ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗೆ ಹೇಳೋದಂದ್ರೆ ನವಗ್ರಹಗಳ ಗೋಚಾರದ ಅಲ್ದಿರ ವಿಶೇಷ ಒಂದು ಜಯಂತಿಗಳು. ಮೇ 2ನೇ ತಾರೀಕು ರಾಮಾನುಜಾಚಾರ್ಯ ಜಯಂತಿ ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ. ಮೇ 7ನೇ ತಾರೀಕು ವಾಸವಿ ಜಯಂತಿ. ಮೇ 8ನೇ ತಾರೀಕು ಗುರು ಗ್ರಹದ ಒಂದು ಬೃಹಸ್ಪತಿ ಜಯಂತಿ ಅಂತ ನೋಡ್ತಾ ಬರ್ತೀವಿ. ಮತ್ತು ಬೃಹಸ್ಪತಿಯ ವಿಚಾರವಾಗಿ ಯಾವ್ದಾವ್ದು ದೋಷಗಳಿದೆ, ಒಬ್ಬರಿಗೆ ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ, ಗುರು ದೋಷ ಮತ್ತು ಗುರುಗಳ ಅನುಗ್ರಹ ಇರೋದಿಲ್ಲ. ಗುರು ಅಂತಂದ್ರೆ ಗ್ರಹ ಅಲ್ದಿರ ಗುರುಗಳ ಒಂದು ಅನುಗ್ರಹ ಇಲ್ಲಾಂದ್ರೆ ಒಂದು ಒಳ್ಳೆ ವಿದ್ಯೆ ಸಿಗಲ್ಲ, ಅಥವಾ ಎಷ್ಟೇ ಕಷ್ಟಪಡಬೇಕಾದ್ರೂ ಎಜುಕೇಶನ್ ಅಲ್ಲಿ ಅಡಚಣೆ ಬರ್ತಿದೆ. ಸೊ ಅಂಥವ್ರು ಕೂಡ ಈ ಒಂದು ಗುರು ಬೃಹಸ್ಪತಿ ಜಯಂತಿ ದಿನ ಒಂದು ಪರಿಹಾರ ಮಾಡ್ಕೋಬಹುದು. ಆ ದೇವಸ್ಥಾನಕ್ಕೆ ಹೋಗಿ ಅಕ್ಷತೆ ಹಾಕಿ, ಅಂದ್ರೆ ದೇವರಲ್ಲಿ ಇರುವಂತ ಅಕ್ಷತೆ ತಗೊಂಬಂದು ಮಂತ್ರ ಅಕ್ಷತೆನ ತಗೊಂಬಂದು ಮನೇಲಿ
ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. 11ನೇ ತಾರೀಕು ನರಸಿಂಹ ಜಯಂತಿ, 12ನೇ ತಾರೀಕು ಬುದ್ಧ ಪೂರ್ಣಿಮಾ ಮತ್ತು ಮೇ 24ನೇ ತಾರೀಕು ತುಂಬ ವಿಶೇಷವಾಗಿ ಶನಿಯ ಪ್ರದೋಷ ಇರುವಂಥದ್ದು. ಶನಿಯ ಪ್ರದೋಷದ ದಿನ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶಿವನ ಆಲಯಕ್ಕೆ ಹೋಗಿ ಒಂದು ನಂದಿಯ ಅಭಿಷೇಕ ಮಾಡಿಸುವಂಥದ್ದು ಅಥವಾ ನಂದಿಯ ಕೊಂಬು ಅಂತ ಏನಿರ್ತಾರೆ ಅದರಿಂದ ಶಿವನ ಒಂದು ದರ್ಶನ, ಶಿವಲಿಂಗದ ದರ್ಶನ ತುಂಬ ವಿಶೇಷವಾಗಿ ಅವರಿಗೆ ಒಂದು ಹೆಚ್ಚು ಅನುಕೂಲತೆಗಳನ್ನು ಮಾಡಬಹುದು. ಮತ್ತೆ 28ನೇ ತಾರೀಕು ಬಾದಾಮಿ ಅಮಾವಾಸ್ಯೆ. ಸೊ ಈ ರೀತಿ ಒಂದು ಮೇ ಮಾಸದಲ್ಲಿ ತುಲಾರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ಗ್ರಹ ಗೋಚಾರದ ವಿಚಾರ ಪ್ರಭಾವ ಈ ರೀತಿ ಇರುವಂತಮ್ಮ. ಓಕೆ, ಸೊ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ತುಲಾರಾಶಿಯವರಿಗೆ ಅಂತ ಹೇಳಿ ತಿಳಿಸ್ಕೊಟ್ರಿ ಗುರುಜಿ. ಇನ್ನು ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಇದ್ರೆ ಹೇಗೆ ಈ ರಾಶಿಯವರಿಗೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರುಜಿ. ನೋಡಿ, ಬಹು ವಿಸ್ತೃತವಾಗಿ ನೋಡಬೇಕು ತುಲಾರಾಶಿಯವರಿಗೆ ಅಂದರೆ ಮೇ 15ನೇ ತಾರೀಕಿಂದ ಗುರುಬಲ ತುಂಬ ಚೆನ್ನಾಗಿ ಬೃಹಸ್ಪತಿ ಗ್ರಹರು ಪ್ರಮುಖವಾಗಿ ಗುರುಬಲ ತುಂಬ ಯಥೇಚ್ಛವಾಗಿ ಪ್ರಬಲವಾಗಿ ಬರೋದ್ರಿಂದ ಭಾಗ್ಯಸ್ಥಾನಕ್ಕೆ ಗುರು ಬರುವಂಥದ್ದು. ನೋಡಿ, ಗುರು ಗ್ರಹ ಭಾಗ್ಯಸ್ಥಾನಕ್ಕೆ ಪ್ರತಿ 12 ವರ್ಷಕ್ಕೊಂದ್ಸತಿ ಬರುತ್ತೆ. ಯಾಕಂದರೆ ಗುರುಗ್ರಹ 1 ವರ್ಷಕ್ಕೆ ಒಂದೊಂದು ರಾಶಿ ಮೂವ್ ಆಗ್ತಾ ಇರುವಂಥದ್ದು. ಮಿಥುನ ರಾಶಿಗೆ ಗುರು ಬರುವಂಥದ್ದು. ಮತ್ತೆ ಈಗ 2000 ನಡೀತಿರುವಂಥ 25 ನಂತರ ಮುಂದೆ ಗುರುಬಲ ಬರಬೇಕು ಅಂದರೆ ಭಾಗ್ಯಕ್ಕೆ ಗುರು ಬರಬೇಕು ತುಲಾರಾಶಿಯವರಿಗೆ ಅಂದರೆ 2037ಕ್ಕೆ ಬರುತ್ತಮ್ಮ. 12 ವರ್ಷಕ್ಕಂತ ಬರುವಂತ ಗುರುಬಲ ತುಂಬಾ ವಿಶೇಷವಾಗಿ ಇದು ಒಂದು ಏನಾಗುತ್ತೆ ಅಂದ್ರೆ ಗೃಹ ಭಾಗ್ಯ, ಹೊಸ ಮನೆ ನಿರ್ಮಾಣ ಹಂತದಂತ ವಿವಾಹ ಭಾಗ್ಯ, ಸಂತಾನ ಭಾಗ್ಯ ಮತ್ತೆ ಹೆಚ್ಚು ಭಾಗ್ಯಗಳು ಇವರಿಗೆ ಸಿಗುವಂಥದ್ದು. ಮತ್ತೆ ಮನಸ್ಸಿನ ಒಂದು ಸಂಕಲ್ಪ ಈಡೇರುವಂತ ಅತ್ಯಂತ ಶುಭವಾದ ಮಾಸ ಅಂತ ನೀವು ಪರಿಗಣಿಸಬಹುದು. ಮತ್ತೆ ಈ ತೃತೀಯ ಷಷ್ಠಾಧಿಪತಿಯಾದ ಗುರು ನಿಮಗೆ ಧೈರ್ಯ, ಸಾಹಸ, ಹೆಚ್ಚು ಪರಾಕ್ರಮವನ್ನು ನೀಡುವಂಥದ್ದು ಇಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ. ಅದು ರೋಗವನ್ನು ಕಮ್ಮಿ ಮಾಡ್ತಾರೆ ಮತ್ತು ಶತ್ರುಗಳ ನಾಶ ಈ ಒಂದು ಮಾಸದಲ್ಲಿ ಆಗುವಂಥದ್ದು ತುಂಬ ವಿಶೇಷವಾಗಿ. ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಅಂದರೆ 5, 7, 9 ಗುರುವಿನ ದೃಷ್ಟಿ ಅಂತ ಹೇಳ್ತೀವಿ. ಈ ಗುರುವಿನ ಪಂಚಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ನಿಮಗೆ ತುಂಬ ಒಂದು ಪೂರ್ವ ಪುಣ್ಯದ ಆಕ್ಟಿವೇಶನ್ ಅಂತ ಹೇಳ್ತೀವಿ, ಅದ್ರದ್ದು ವಿಚಾರವಾಗಿ ಅನುಕೂಲ ಆಗುತ್ತೆ. ಮತ್ತೆ ಬುಧ ಮತ್ತು ಸೂರ್ಯ ಸ್ವಲ್ಪ ಮಿಶ್ರ ಫಲ ಕೊಟ್ಟರೆ, ಶುಕ್ರ ಮತ್ತು ಒಂದು ಸಾಧಾರಣ ಒಂದು ಫಲವನ್ನು ಕೂಡ ರಾಶಾಧಿಪತಿಯಾಗಿ ನೀಡ್ತಾ ಬರ್ತಾರೆ. ಮತ್ತೆ ಇನ್ನು ಶುಕ್ರ ಗ್ರಹರು ಈ ಒಂದು ಗೋಚಾರ ಸಮಯದಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ತುಂಬಾ ಒಳ್ಳೆಯ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾವುದೇ ರೀತಿ ಎಂಥ ಫಲಗಳು ಕೆಟ್ಟ ಸಮಯದಲ್ಲೂ ಕೂಡ ಅತ್ಯಂತ ಅದೃಷ್ಟ ಕೊಡುವಂಥ ಫಲ ರಾಶಿಯಾಧಿಪತಿ ಒಂದು ಶುಕ್ರನ ಒಂದು ನವಗ್ರಹ ವಿಸ್ತೃತವಾಗಿ ನೋಡೋದಾದ್ರೆ ಆ ಗೋಚರದ ಫಲ ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ತುಲಾ ರಾಶಿಯವರಿಗೆ ಒಂದು ವಿಸ್ತೃತವಾಗಿ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಗ್ರಹಗಳ ಗೋಚಾರದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿರಿ. ಇನ್ನು ಮುಂದುವರೆದು ರಾಶಿಯಾಧಿಪತಿ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ರಾಶಿಯಾಧಿಪತಿಯ ಗೋಚಾರದಿಂದ ರಾಶಿ ಫಲ ಹೇಗಿರುತ್ತೆ, ಸೊ ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರು ಏನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ ಗುರುಜಿ. ನೋಡಿ, ರಾಶಾಧಿಪತಿಯ ಗೋಚಾರ ತುಂಬ ಉತ್ತಮ ಫಲ ನೀಡುವಂಥದ್ದು. ಮೇ ತಿಂಗಳಿನಲ್ಲಿ ಬಹುಮುಖ್ಯವಾಗಿ ರಾಶಾಧಿಪತಿಯ ಜೊತೆಗೆ ರಾಹು ಷಷ್ಠ ಭಾವದಲ್ಲಿದ್ದು ಈಗ ಮೇ 18ನೇ ತಾರೀಕು ನಂತರ ಪಂಚಮ ಭಾವಕ್ಕೆ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಇಷ್ಟು ದಿನ ನಿಮಗೆ ರೋಗ, ರಿಪು, ರೇಣು, ಶತ್ರು ಸ್ಥಾನದಿಂದ ದೂರವಾಗಿ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಹೇಗೆ ಶನಿಯ ಮನೆಗೆ ರಾಹು ಬರುವಂಥದ್ದು, ನಮ್ಮ ಪುರಾಣದಲ್ಲಿ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹೇಳುವಂಥದ್ದು ಶನಿವತ್ ರಾಹು ಕುಜವತ್ ಕೇತು. ಇದರ ಅರ್ಥ ಏನಂದ್ರೆ ರಾಹು ಶನಿಯಂತೆ ಫಲ ಕೊಡುವಂಥದ್ದು, ಕೇತು ಕುಜನಂತೆ ಫಲ ಕೊಡುವಂಥದ್ದು. ಸೊ ಶನಿಯ ಮನೆಗೆ ರಾಹು ಬರ್ತಾ ಇರೋದ್ರಿಂದ ಹೆಚ್ಚು ನಿಮ್ಮ ಮಾತಿಗೆ ಬೆಲೆ ಸಿಗುವಂಥದ್ದು. ಕೊಟ್ಟ ಹಣ ತುಂಬ ದಿನದಿಂದ ಯಾರಾದ್ರೂ ಹಿಡಿದುಕೊಂಡಿದ್ರೆ ಅದು ಕೂಡ ಇವತ್ತು ಈ ಒಂದು ಮಾಸದಲ್ಲಿ ಬರುವಂಥದ್ದು ನೋಡ್ತಾ ಬರ್ತೀವಿ. ಶತ್ರುಗಳು ಮಿತ್ರರಾಗ್ತಾರೆ, ವಿಶೇಷವಾದ ಫಲಗಳು, ಅಭಿವೃದ್ಧಿ ಆಗುತ್ತೆ, ತಾಮಸಿಕ ರಾಜಸಿಕ ಗುಣಗಳು ಹೆಚ್ಚಾಗುತ್ತೆ. ಇದರಿಂದ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು, ನೆಗೆಟಿವ್ ಪಾರ್ಟ್ ಅಂದ್ರೆ ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ತುಲಾರಾಶಿಯವರಿಗೆ ಮೇ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಆಮೇಲೆ ಸ್ವಲ್ಪ ಏನಾದರೂ ಅಪಮಾನ, ಸಿಟ್ಟು ಈ ರೀತಿ, ಮತ್ತೆ ಮನೆಯ ಒಂದು ಹಿರಿಯರು ಏನೋ ಒಂದು ಗುಣಗಾಟ, ಸ್ವಲ್ಪ ಏನೋ ಒಂದು ಆಸ್ತಿ ಮಾಡಿಲ್ಲ ಅವರಿಂದ ನಮಗೆ ತೊಂದರೆ ಅಂತ ಒಂದು ಗುಣಗಾಟಗಳನ್ನು ನೋಡ್ತೀವಿ. ಮತ್ತೆ ಅದು ಬಿಟ್ರೆ ಸಂತಾನಕ್ಕೆ ತುಂಬಾ ಒಳ್ಳೆ ಫಲ ಅಂತ ಹೇಳ್ತೀವಿ. ಯಾವಾಗ್ಲೂ ಪಂಚಮಕ್ಕೆ ರಾಹು ಬಂದ್ರೆ ಕಿರಿಕಿರಿನೇ. ಜಾತಕದಲ್ಲಿ ಪಂಚಮ ರಾಹು ಅಂತಂದ್ರೆ ಪಿತೃದೋಷ ಅಂತ ಹೇಳ್ತೀವಿ. ಆದ್ರೆ ಗೋಚರದಲ್ಲಿ ಪಂಚಮ ರಾಹು ಬಂದ್ರೆ ಆ ತರ ದೋಷ ಬರೋದಿಲ್ಲ, ಒಳ್ಳೇದು ವಿಚಾರ. ಆದ್ರೆ ಗುರುಬಲ ಇರದೇ ಬರುವಂತ ಸಮಯದಲ್ಲಿ ಗುರುಬಲ ತುಂಬಾ ಚೆನ್ನಾಗಿ ಬರೋದ್ರಿಂದ ಸಂತಾನಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತೆ ಸ್ವಲ್ಪ ರಾಹುವಿಂದ ಏನಾದ್ರೂ ನೆಗೆಟಿವ್ ಬರೋದಿತ್ತಂದ್ರೆ ಸ್ವಲ್ಪ ಅಕಸ್ಮಾತ್ ಆಗಿ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ತುಂಬಾ ಪ್ರಬಲವಾಗಿದ್ರೆ ಚೆನ್ನಾಗಿ ಅದೃಷ್ಟದ ಪ್ರಕಾರ ಬರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಿರಿಕಿರಿಗಳನ್ನ ಉಂಟ ಮಾಡಬಹುದು. ಮತ್ತೆ ಕೇತುವಿನ ಫಲ ಮತ್ತೆ ಮೋಕ್ಷ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಹೋಗೋದ್ರಿಂದ ಹೆಚ್ಚು ಸದ್ಗುಣವನ್ನು ಕೊಡುವಂತ ಮನುಷ್ಯರಾಗ್ತೀರಾ. ಸ್ವಲ್ಪ ಧಾರ್ಮಿಕ ಚಿಂತನೆ, ಧಾರ್ಮಿಕ ಕ್ಷೇತ್ರ ಒಂದು ಭೇಟಿ ಮಾಡುವಂಥದ್ದು ಮತ್ತು ಸನ್ಮಾರ್ಗದಿಂದ ಬದುಕುವಂತ ಯೋಚನೆ ನಿಮ್ಮದಾಗುತ್ತೆ ಮತ್ತು ಸ್ವಲ್ಪ ಪುಣ್ಯ ಕೂಡ ಪ್ರಾಪ್ತಿಯಾಗುವಂಥದ್ದು ನಾವು ನೋಡ್ತಾ ಬರ್ತೀವಿ.
ಮತ್ತು ಮನೆಗೆ ಒಂದು ಸ್ವಲ್ಪ ಸಿಂಗಾರ ಮಾಡುವಂಥದ್ದು ಅಥವಾ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನು ತಂದಿಡುವಂಥದ್ದು ಮತ್ತು ನಿಮ್ಮ ಸಂತೋಷಕ್ಕೆ ಹೆಚ್ಚು ಖರ್ಚು ಮಾಡುವಂಥ ಮಾಸ ಮೇ ತಿಂಗಳಲ್ಲಿ ತುಲಾರಾಶಿಯವರದಾಗಿರುತ್ತೆ. ದೈವಭಕ್ತಿ ಜಾಸ್ತಿ, ಆಧ್ಯಾತ್ಮಿಕ ಜಾಸ್ತಿ, ಪುಣ್ಯಕ್ಷೇತ್ರದ ದರ್ಶನ ಅವಕಾಶಗಳು ನಿಮ್ಮ ರಾಶಿಯವರಿಗೆ ಸಿಗುವಂಥದ್ದು. ಮೇ ತಿಂಗಳಿನಿಂದ ಗುರು ಮತ್ತು ರಾಹುವಿನಿಂದ ಕೇತು ಮತ್ತು ರಾಶಾಧಿಪತಿಯ ಗೋಚರದಿಂದ ಉತ್ತಮ ಫಲ ಅಂತ ಹೇಳ್ತೀವಿ. ಮತ್ತು ಸುಮಾರು 5 ವರ್ಷಗಳಿಂದ ನೀವು ಅನುಭವಿಸಿದ್ದ ಏನು ಅರ್ಧಾಷ್ಟಮ ಶನಿ, ಪಂಚಮ ಶನಿ ಇದರ ಪ್ರಭಾವ ದೂರವಾಗಿ ಒಂದು ಜೀವನದಲ್ಲಿ ಷಷ್ಠಭಾವದಲ್ಲಿ ಶನಿ ಬಂದಿರೋದ್ರಿಂದ ಎಲ್ಲ ಒಂದು ಅತ್ಯಂತ ಶುಭ ಒಂದು ಏನು ಘಟನೆಗಳು ಜಾಸ್ತಿ ಆಗುವಂಥದ್ದು ಮತ್ತು ಈ ಮಾಸಾಂತದಲ್ಲಿ ಅತ್ಯಂತ ತೃಪ್ತಿದಾಯಕವಾದ ಫಲಗಳು ಅಂತ ನಾವು ನೋಡ್ತಾ ಬರ್ತೀವಿ. ಮತ್ತೆ ನಿಮ್ಮ ಒಳ್ಳೆತನಕ್ಕೆ, ಒಳ್ಳೆ ವಿಚಾರಕ್ಕೆ ಒಂದು ಒಳ್ಳೆ ಆಶೀರ್ವಾದ, ದೈವಾನುಗ್ರಹ ಸಿಗುವಂಥದ್ದು ಮತ್ತೆ ಅದೇ ರೀತಿ ಪಿತೃಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಮೇ ಮಾಸದಲ್ಲಿ ತುಲಾರಾಶಿಯವರಿಗೆ ಸಿಗುವಂಥದ್ದು. ಕೋರ್ಟು ಕಚೇರಿ ಮತ್ತು ಇತ್ಯಾದಿ ವಿಚಾರದಲ್ಲಿ ವ್ಯಾಜ್ಯಗಳಲ್ಲಿ ಜಯಪ್ರಾಪ್ತಿ ಅಂತ ಹೇಳ್ತೀವಿ. ರೈತರಿಗೆ, ವ್ಯವಸಾಯ ಮಾಡುವವರಿಗೆ ಹೆಚ್ಚು ಪ್ರಮಾಣದಲ್ಲಿ ಲಾಭ ನಿರೀಕ್ಷೆ ಅಂತ ಹೇಳ್ತೀವಿ. ಮತ್ತೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಏನಾದರೂ ವಕ್ರಿ ಇದ್ರೆ ಸ್ವಲ್ಪ ವಿಶೇಷವಾಗಿ ಕುಜ ಮತ್ತೆ ಗುರು ವಿದ್ಯಾ ಮತ್ತೆ ವಾಹನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ವಕ್ರಿ ಗ್ರಹಗಳು ಸ್ವಲ್ಪ ಅವಾಗವಾಗ ಅಡಚಣೆಗಳನ್ನ ಜಾಸ್ತಿ ಮಾಡುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಸ್ವಲ್ಪ ಮೋಸ ಹೋಗೋ ಸ್ವಭಾವ ಇರುವಂಥದ್ದು, ಸ್ವಲ್ಪ ಜಾಗೃತಿ ಆಗಿರ್ರಿ. ಕೋರ್ಟು ಕಚೇರಿ ವಿಚಾರದಲ್ಲಿ ಲಾಭ ಹೆಚ್ಚು ಇರುತ್ತೆ. ಆದಾಯಕ್ಕಿಂತ ಹೆಚ್ಚಿನ ಖರ್ಚು, ಸ್ವಲ್ಪ ಖರ್ಚು ಸಾಲ ತೀರ್ಸೋದ ವಿಚಾರವಾಗಿ ಖರ್ಚು ಮಾಡ್ತೀರಾ, ಆದ್ರೆ ಅನಗತ್ಯ ಖರ್ಚಿರೋದಿಲ್ಲ. ತುಲಾರಾಶಿಯವರಿಗೆ ಅದು ತುಂಬಾ ಒಳ್ಳೇದಂತ ಹೇಳ್ತೀವಿ. ವಿಶೇಷವಾಗಿ ಯಾರು ಮೆಡಿಕಲ್ ಫೀಲ್ಡು ಮತ್ತೆ ಮೆಡಿಕಲ್ ಸಂಬಂಧಪಟ್ಟಂತ, ಮೆಡಿಸಿನ್ ಸಂಬಂಧಪಟ್ಟಂತ ಓದೋ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ತುಂಬಾ ಚೆನ್ನಾಗಿ ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಆಗ ಈ ಒಂದು ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ರಾಶಾಧಿಪತಿಯ ಗೋಚಾರದಿಂದ ಮೇ ಮಂತ್ ಅಲ್ಲಿ ಅವರು ಏನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದುವರೆದು ನೋಡೋದಾದ್ರೆ ಈ ರಾಶಿಯ ವಿಚಾರವಾಗಿ ಈ ಒಂದು ಮೇ ಮಾಸದಲ್ಲಿ ಪರಿಹಾರ ಕ್ರಮಗಳು ಅಂತ ಏನಾದರೂ ಇದೆಯಾ ಗುರುಜಿ? ಜೊತೆಗೆ ಶುಭ ವರ್ಣ, ಶುಭ ಸಂಖ್ಯೆ ನೋಡೋದಾದ್ರೆ ಯಾವ್ದ್ಯಾವ್ದು? ನೋಡಿ, ಹೆಚ್ಚು ಪರಿಹಾರ ಕ್ರಮದಲ್ಲಿ ನೋಡಬೇಕಾದ್ರೆ ಗುರುಬಲ ಯಥೇಚ್ಛವಾಗಿರುವಂಥದ್ದು ಮತ್ತು ರಾಹುಕೇತುವಿನ ಗೋಚರ ಕೂಡ ಚೆನ್ನಾಗಿರುವಂಥದ್ದು. ಆದರೆ ರಾಶಾಧಿಪತಿ ಏನಾಗುತ್ತೆ ಅಂದರೆ ಉಚ್ಚನಾಗಿದ್ರೂ ಕೂಡ ಷಷ್ಠಭಾವದಲ್ಲಿ ಜಲತತ್ವ ರಾಶಿಯಲ್ಲಿರುವಂಥದ್ದು. ಅದಕ್ಕೆ ಸ್ವಲ್ಪ ರಾಶಿಯಾಧಿಪತಿಯ ಸಂಬಂಧಪಟ್ಟ ಹಾಗೆ ಒಂದು ಅಮ್ಮನವರ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಮಹಾಲಕ್ಷ್ಮಿ ಆಗಿರ್ಬೋದು ಮತ್ತು ದುರ್ಗಾಮಾತೆ ಆಗಿರ್ಬೋದು, ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗುವಂಥದ್ದು, ಇದು ಕೂಡ ಅನುಕೂಲ ಆಗುವಂಥದ್ದು. ಯಾಕಂದರೆ ರಾಶಿಯಾಧಿಪತಿ ಶುಕ್ರನೇ ಆಗಿರೋದ್ರಿಂದ ಯಥೇಚ್ಛವಾಗಿ ಶುಕ್ರನ ಮಂತ್ರಗಳು, ಓಂ ಶುಂ ಶುಕ್ರಾಯ ನಮಃ ಅಂತ ಮಂತ್ರನ ಜಪ ಮಾಡಿ, ಇದು ಕೂಡ ಚೆನ್ನಾಗುತ್ತೆ ತುಲಾರಾಶಿಯವರಿಗೆ ಅಂತ ಹೇಳ್ತೀವಿ. ಮತ್ತೆ ಅದು ಹೆಚ್ಚು ಶುಭ ವರ್ಣ ಅಂತ ನೋಡಿದಾಗ ಬಿಳಿ ಮತ್ತು ನೀಲಿ ವರ್ಣ ತುಂಬಾ ಶುಭ ವರ್ಣ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬಟ್ಟೆ ಖರೀದಿ ಮಾಡ್ತಿದ್ದೀರಾ, ವೆಹಿಕಲ್ ಖರೀದಿ ಮಾಡ್ತಿದ್ದೀರಾ, ಮತ್ತೆ ಇನ್ನೇನೋ ಹೊಸ ವಸ್ತುಗಳನ್ನು ತರ್ತಾ ಇದ್ದೀರಾ, ಸೊ ಆ ವಿಚಾರದಲ್ಲಿ ಈ ವರ್ಣಗಳನ್ನ ಅಂದ್ರೆ ಈ ಕಲರ್ಸ್ನ ಫಾಲೋ ಮಾಡಿದ್ರೆ ಹೆಚ್ಚು ಲಕ್ ಕೊಡುವಂಥದ್ದು. ಮತ್ತೆ ಸಂಖ್ಯೆ ಆಧಾರಿತವಾಗಿರುವಂಥದ್ದು 5, 6, 8 ಅಂತ ಹೇಳ್ತೀವಿ. 5, 6, 8 ಕಾಂಬಿನೇಷನ್ ಅಂದ್ರೆ ಕೂಡಿಸಿ ಕಳೆದಾಗ, ಅಂದ್ರೆ ಕೂಡಿಸಿ ಟೋಟಲ್ ಮಾಡಿದಾಗ 5 ಬರಬೇಕು ಅಥವಾ 6 ಬರಬೇಕು ಅಥವಾ 8 ಬರಬೇಕು. ಇಟ್ ಈಸ್ ಅ ನಂಬರ್ ಸೋ ಮಚ್ ಅನ್ಲಕ್ಕಿ ಅಂತ ಕೆಲವೊಂದು ಸತಿ ಹೇಳ್ತೀವಿ ನಾವೇ. ಆದರೆ ಇಲ್ಲಿ ರಾಶಾಧಿಪತಿಗೆ ಶನೇಶ್ವರರು ಮಿತ್ರರೇ ಆಗಿರೋದ್ರಿಂದ ಆ ಒಂದು ಸಮಸ್ಯೆ ಯಾವುದೇ ಕಂಡು ಬರಲ್ಲ. ಟೋಟಲ್ ಮಾಡಿದಾಗ ಈ ಸಂಖ್ಯೆ ಅಂದರೆ 5, 6, 8, ಆದರೆ 6 ಹೆಚ್ಚು ಬರುವಂಥ ನಂಬರ್ನ ಫಾಲೋ ಮಾಡಿ ಒಳ್ಳೇದಾಗುತ್ತೆ. ಒಂದು ವೆಹಿಕಲ್ ತೊಗೊತಿದ್ದೀರಾ, ಮೊಬೈಲ್ ನಂಬರ್ ತೊಗೊತಿದ್ದೀರಾ, ಹೊಸ ಫ್ಲ್ಯಾಟ್ ತೊಗೊತಿದ್ದೀರಾ, ಈ ಸಂಖ್ಯೆ ಎಂಡಿಂಗು ಅಥವಾ ಟೋಟಲಲ್ಲಿ ಮಾಡಿದಾಗ ಖಂಡಿತ ಸಕ್ಸಸ್ ಸಿಗುವಂಥದ್ದು. ಇದನ್ನು ಫಾಲೋ ಮಾಡಿದ್ರೆ ಈ ರಾಶಿಯ ಜಾತಕಸ್ಥರಿಗೆ ಅಂದರೆ ತುಲಾ ರಾಶಿಯವರಿಗೆ ಮೇ ಮಾಸದಲ್ಲಿ ಅತ್ಯದ್ಭುತವಾದಂಥ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಓಕೆ ಗುರುಜಿ, ಈ ಒಂದು ರಾಶಿಯ ವಿಚಾರದ ಬಗ್ಗೆ ಏನೇನು ಪರಿಹಾರ ಕ್ರಮಗಳು, ಶುಭ ವರ್ಣ, ಶುಭ ಸಂಖ್ಯೆ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ಒಂದು ವಾಟ್ಸಪ್ ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ತುಲಾ ರಾಶಿಯ ವಿಚಾರದ ಬಗ್ಗೆ ಮೇ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿಸಿ ಪಂಚಾಂಗ ಶ್ರವಣ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ವಿಶೇಷ ಮಾಹಿತಿಯ ಮುಖಾಂತರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.